ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ DBN ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನೀವು ಥಂಬ್ನೈಲ್ನಲ್ಲಿ ಕ್ಯಾಪ್ಷನಲ್ಲಿ ಎಲ್ಲನೂ ನೋಡಿರ್ತೀರ ಆಲ್ರೆಡಿ ಅಂತ ಅನ್ಕೋತೀನಿ. ನೋಡಿಲ್ಲ ಅಂತ ಅಂದರೆ, ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿ ಮನೇಲಿ ಏನೇನು ನಡೆಯುತ್ತೆ, ಅಜ್ಜಿ ಊರಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನೆಲ್ಲದನ್ನು ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ. ಆ್ಯಸ್ ಯೂಶ್ವಲ್ ನಂದು ಔಟ್ಫಿಟ್ ಸಿಂಪಲ್ ಆಗಿದೆ, ಬಟ್ ಮೇಕಪ್ಪಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಡ್ ಥರ ವೈಬ್ ಬರಲಿ ಅಂತ. ಆ್ಯಂಡ್ ವಾಚ್ ಆ್ಯಂಡ್ ಬ್ರೇಸ್ಲೆಟ್ ಆ್ಯಸ್ ಯೂಶ್ವಲ್, ರಿಂಗ್ಸ್ ಆ್ಯಂಡ್ ಇಯರಿಂಗ್, ನನ್ನ ಸರ ಇದಿಷ್ಟು ಹಾಕ್ಕೊಂಡು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕೆ. ಯಾವಾಗಲೂ ಎಕ್ಸೈಟೆಡಿಂದನೇ ಶುರು ಮಾಡೋದು ನಾನು. ಈಗ ನೆಕ್ಸ್ಟು ಅಲ್ಲೋಗಿ ಅಲ್ಲಿ ಏನೇನು ಗೊತ್ತಾ, ಚಕ್ಕಿ ಹೋಗ್ಬಿಟ್ಟು ಅದೆಲ್ಲ ಪ್ರಿಪೇರ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಮನೆಗೆ ಬರೋದು. ನಮ್ಮ ಅಜ್ಜಿ ಊರೇನು ತುಂಬ ದೂರ ಇಲ್ಲ, ಹತ್ರನೇ. ಏನು ಹಿಂಗೆ ಹೆಜ್ಜೆ ಇಟ್ಟರೆ ಅಲ್ಲಿಗೆ ಹೋಗ್ಬೋದು, ಮತ್ತು ರಿಟರ್ನ್ ಇಲ್ಲಿಗೆ ಬರ್ಬೋದು. ನಾವು ಅಲ್ಲೇ ನೈಟ್ ಅಂತೂ ನಾವು ಸ್ಟೇ ಮಾಡಲ್ಲ. ನಮ್ಮಮ್ಮ ದೊಡ್ಡಮ್ಮ ಅಲ್ಲೇ ಇರ್ತಾರೆ. ಬಟ್ ನಾನು, ನನ್ನ ತಮ್ಮ, ನಮ್ಮ ಅಕ್ಕ ಎಲ್ಲ ಅಲ್ಲಿಗೆ ಹೋಗಿ ಏನೇನಾಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ರಿಟರ್ನ್ ಇಲ್ಲಿಗೆ ಬರೋಣ. ಓಕೆನಾ? ಇದಿಷ್ಟು ಸೀನ್. ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಿಮಗೆಲ್ಲರಿಗೂ ಹ್ಯಾಪಿ ಯುಗಾದಿ. ಬ್ಲಾಗ್ ಖಂಡಿತ ಲೇಟಾಗಿ ಬರುತ್ತೆ, ಯಾಕಂತಂದರೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ನನ್ನ ವಾಯ್ಸ್ಗೆ ಸಾರಿ, ಸ್ವಲ್ಪ ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಐ ಮಾಡ್ತೀನಿ. ಓಕೆ, ಇಲ್ಲಿ ಜೋರಾಗಿ ಮಾತಾಡೋಣ. ಲೈಟ್ ಕಡಿಮೆ ಇದೆ, ಇನ್ನೊಂದು ಲೈಟ್ ಹಾಕ್ಬಿಡ್ತೀನಿ. ಚೆನ್ನಾಗಿ ಕಾಣಿಸ್ಬೇಕಲ್ಲ. ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಆಗ್ಬಿಡುತ್ತಾ ನನ್ನ ಬ್ಲಾಗಲ್ಲಿ. ನೈಟ್ ಲುಕ್ಕಿಗೆ ಈ ಥರ ಸ್ವಲ್ಪ ಗ್ಲೋ ಇರಲಿ ಅಂತ ಚೆನ್ನಾಗಿ ಸ್ಕಿನ್ನ ಮೇಂಟೈನ್ ಮಾಡಿ, ನಂದು ವೆಸ್ಟರ್ನ್ ಔಟ್ಫಿಟ್ ಇದ್ರೂ ನಾಮ ಮಾತ್ರ ನಾನು ಮಿಸ್ಸೇ ಮಾಡಲ್ಲ. ಏನೇನಾಗುತ್ತೆ ಅಂತ ಅಂದರೆ, ಅಲ್ಲಿ ದೇವರೆಲ್ಲ ಬರುತ್ತೆ, ಊಟ ಮಾಡ್ತೀವಿ, ಈ ಥರ ಸಿಂಪಲಾಗಿ ನಡೆಯುತ್ತೆ. ಇದಿಷ್ಟನ್ನು ಮಾತ್ರ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ನಾಳೆ ಯುಗಾದಿ ಹಬ್ಬದ್ದು ಯಾವ ಥರ ನಡೆಯುತ್ತೆ ಅನ್ನೋದನ್ನು ನಾಳೆ ತೋರಿಸ್ತೀನಿ. ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀನಿ, ಬೆಸ್ಟ್. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಬಿಲೀವೇ ಮಾಡಲ್ಲ. ಇದ್ರ ಪ್ರೈಸು, ಇದು ಹೆಂಗಿದೆ, ಯಾವ ಥರ ವರ್ಕ್ ಆಗ್ತಾಯಿದೆ ಅನ್ನೋದೆಲ್ಲದನ್ನು ನಾನು ಆಮೇಲೆ ಡೀಟೇಲಾಗಿ ಹೇಳ್ತೀನಿ. ಈಗ ಈ ಸೆಲ್ಫಿ ಸ್ಟಿಕ್ ಇಟ್ಕೊಂಡ್ರೂ ಕೈ ನೋವು ಬರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ, ಯಾಕಂದರೆ ಇದ್ರ ಭಾರ, ನನ್ನ ಫೋನ್ ಭಾರ. ಇನ್ನೊಂದು ಹಿಂಗೆ ಇರಿ ತೋರಿಸ್ತೀನಿ, ಏನೋ ಸ್ಪೆಷಲ್ ಇದೆ. ಈ ನಾನು ತೊಗೊಂಡಿರೋ ಏನು ಟ್ರೈಪಾಡ್, ಕರೆಕ್ಟಾಗಿ ಹೇಳಿದ್ದೀನಿ ಅನಿಸುತ್ತೆ. ಟ್ರೈಪಾಡ್, ಗಿಂಬಲ್ ಅಲ್ಲ ಅದು, ಏನು ಫೋಟೋಗ್ರಾಫರ್ಸ್ ಯೂಸ್ ಮಾಡ್ತಾರಲ್ಲ ಅದು. ಇದು ಟ್ರೈಪಾಡ್ ಅಂತ ಅನ್ಕೋತೀನಿ. ಇದು ಟ್ರೈಪಾಡೇ. ಈಗ ಮ್ಯಾಜಿಕ್ ಏನಂತ ಅಂದರೆ, ವೆಯ್ಟ್ ಕಾಣಿಸ್ತಾ ಮೋರ್ ಲೈಟ್ ಕೂಡ ಇದೆ. ಏನೋ ಲೈಟ್ ಕೂಡ ಇದರಲ್ಲೇ ಇನ್ಬಿಲ್ಟ್ ಆಗಿದೆ. ಅದಾದಮೇಲೆ ಇಲ್ಲಿ ಇದು ಕಂಟ್ರೋಲ್, ನಾನು ಕ್ಯಾಮ್ರಾ ಆಫು ಆನು ಅದೆಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಆ ಫೋಟೋಸು ಮತ್ತು ವಿಡಿಯೋ ಕ್ಲಿಕ್ಕು ಆಫು ಎಲ್ಲ ಇದರಲ್ಲಾಗುತ್ತೆ. ಇದು ಕಳೆದೋಗಲ್ಲ. ಈ ಸ್ಟಿಕ್ಕಲ್ಲೇ ಇಲ್ಲಿ ಹಾಕಿದ್ರೆ ಫಿನಿಶ್. ಅದು ಮತ್ತೆ ನಾನು ನೆಕ್ಸ್ಟ್ ತೆಗೆದಾಗ ಅಷ್ಟೇ ಬರೋದು. ಔಟ್ಫಿಟ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಸೊ. ನನ್ನ ಔಟ್ಫಿಟ್ ಇವತ್ತಿಗೆ ಮ್ಯಾಚ್ ಆಗ್ತಾ ಇದೆ. ಇಗ್ನೋರ್ ದಿಸ್, ಅದನ್ನು ಇಗ್ನೋರ್ ಮಾಡಿ, ಓಕೆನಾ? ಇಗ್ನೋರ್ ಮಾಡಿಬಿಡಿ, ಅದಿಲ್ಲ ಅಂತ ಅಂದ್ಕೊಳ್ಳಿ. ಮರೆ ಬುಂಕ ಅಲ್ಲ ಬಾ, ನಿನ್ನ ಔಟ್ಫಿಟ್ ತೋರಿಸಿ. ಆಯ್ತು, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬಾಯ್. ಮ್ಯಾಚಿಂಗ್ ಸ್ಲಿಪ್ಪರ್ ಹುಡ್ಕೋದು ವರ್ಸ್ಟ್ ಸಿಚುವೇಶನ್ ನನಗೆ, ಬಿಕಾಸ್ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಜಾಸ್ತಿ ಇಲ್ಲ ನನ್ನ ಹತ್ರ. ಇರೋದ್ರಲ್ಲೇ ಮೇಂಟೈನ್ ಮಾಡಬೇಕು. ಈಗ ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋಗ್ತಾ ಇರೋದು. ಕತ್ಲೆಯಲ್ಲಿ ನನ್ನ ಟ್ರೈಪಾಡ್ ಈ ಥರ ಯೂಸ್ ಆಗುತ್ತೆ. ಲೈಟ್ ಕೊಟ್ಟರು ನೀನು ಇನ್ನೂ ತಿವೋ ಥರ ಕಾಣಿಸ್ತೀಯ. ಇದು ಬೆಟರ್ ಅಲ್ವಾ? ಬಟ್ ಚೆನ್ನಾಗಿದೆ ಬಿಡೋ. ಕಾರ್ ಕ್ಲೀನೇ ಆಗಿಲ್ಲ, ತೋರಿಸೋಣ ಅನ್ನಿಸ್ತೀರಾ? ಇನ್ನೊಂದು ಸ್ವಲ್ಪ ಅಲ್ಲಿದೆ. ನಾವು ಆಲ್ಮೋಸ್ಟ್ ಬಂದ್ವಿ ನಮ್ಮ ಅಜ್ಜಿ ಮನೆಗೆ. ಸುಮಾರು ಅರ್ಧ ವರ್ಷ ಆಯಿತು ನಾವು ಬಂದು. ಆ್ಯಕ್ಚುಲಿ ಈಗ ನೆಕ್ಸ್ಟ್ ಹೋದ ಹಬ್ಬಕ್ಕೆ ಬಂದಿದ್ದು, ಈಗ ನೆಕ್ಸ್ಟ್ ಹಬ್ಬಕ್ಕೆ ಬರ್ತಾ ಇರೋದು. ಗೌರಿ ಹಬ್ಬಕ್ಕೆ ಬಂದಿದ್ದು, ಈಗ ಯುಗಾದಿ ಹಬ್ಬಕ್ಕೆ ಬಂದಿದ್ದೀವಿ. ನಾವು ಇವಾಗ ಬಂದ್ವಿ. ನೀವೆಲ್ಲ ಯಾವಾಗ ಬಂದ್ರಿ? ನೀವು ಆಯಿ ಮಾಡ್ತಾ ನಾನು ಹೇಳಂಗೆ ಇಲ್ಲ. ನಮ್ಮಮ್ಮ ನಾನು ಹೇಳಕ್ಕಿಂತ ಮುಂಚೆ ಆಯಿ ಎಲ್ಲ ಮಾಡ್ತಾ ಇದ್ದೆ. ಇಂಪ್ರೂವ್ ಆಗಿದ್ದೀರಾ, ಗುಡ್. ಹೊಸ ವರ್ಷದ ಶುಭಾಶಯಗಳು. ಆದ್ರೂ ನಮಗ್ ತಾಯಿ ಇಲ್ಲದೊಂದು ಬೇಜಾರು, ನೋವು ಇದೆ. ಅದೊಂದು ಕೊರತೆ ಜಾಸ್ತಿ. ಈಗ ಅಜ್ಜಿ ಮನೇಲಿ ಅಜ್ಜಿ ಇಲ್ಲ ಆದ್ರೆ ಕಾಡುತ್ತೆ. ತಾಯಿ ಇಲ್ವಲ್ಲ ಅಂತ ಕಾಡುತ್ತೆ. ಅಜ್ಜಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಖುಷಿ ಇರೋದು. ನಾ ವ್ಲಾಗ್ ಮಾಡ್ತಾ ಇದೀನಿ ಅಂತ ಗೊತ್ತಿದ್ರು ಅಂತೂ ಇನ್ನೂ ಡಬಲ್ ಖುಷಿ ಇರೋದು ಅಜ್ಜಿಗೆ. ಈಗಿಲ್ಲ, ಏನು ಮಾಡಕ್ಕಾಗಲ್ಲ. ನಾವೇ ಬರ್ಬೇಕು, ನಾವೇ ಸಾಮಾನು ತರ್ಬೇಕು, ನಾವೇ ಅಡ್ಗೆ ಮಾಡ್ಬೇಕು. ಧೂಳೆಲ್ಲ ನೀವೇ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ನಾವೇ. ಬೇಜಾರಾಗ್ತೈತಾ? ಬಿಡು, ಇನ್ನ ನೆಕ್ಸ್ಟ್ ದೇವರೆಲ್ಲ ಬರುತ್ತೆ, ಖುಷಿ ಆಗುತ್ತೆ. ಖುಷಿಯಾಗಿರು ಅಷ್ಟೇ. ಅಮ್ಮ ಇಲ್ಲದಕ್ಕೆ ನಾವೇ ಮಾಡೋದು. ಏನ್ ಮಾಡೋದು, ನಾವು 3 ಜನ ಬರ್ತೀವಿ, ಅವ್ನು ಬರೋದೇ ಇಲ್ಲ. 3 ಜನ ಮನೇಲಿ ಇರ್ತಾನೆ. ಅವ್ನು ನಮ್ ಕೂಟ ಬರ್ತಾನೆ, ನಮ್ ಕೂಟ ಹೋಯ್ತಾನೆ. ಮಾಡಕ್ ಹೋಗೇನೆ. ಇನ್ ಫುಲ್ ಆರ್ಭಟ ಸಂಜೆ ಎಲ್ಲ. ದೇವ್ರ ಕರ್ಕ ಬರಕ್
ಹುಷಾರಿದ್ದಾನೆ ಇವಾಗ. ಬರುತ್ತೆ ಇನ್ನೇ. ಇನ್ನೊಬ್ರು ದೊಡ್ಡಮ್ಮ ಇದಾರೆ ತೋರಿಸ್ತೀನಿ. ಮೊದಲನೇ ದೊಡ್ಡಮ್ಮ ಇವರು, ಸೆಕೆಂಡ್ನೇ ದೊಡ್ಡಮ್ಮ ಅವರು. ಇವರು ಇಂದ್ರ ಅಂತ, ಅವರು ರಾಧಾ ಅಂತ. ಮಧ್ಯದಲ್ಲಿರೋ ನಮ್ಮಮ್ಮ. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ತಾಯಿ ಅದು ಎಡೆಕಂಗ್ ನಮ್ಮ ತಾಯಿ ನಮ್ಮ ಅಪ್ಪ ಅವರು ಇವರಿಬ್ರು. ಇದು ನಮ್ಮ ತಾತ, ಇದು ನಮ್ಮ ಅಜ್ಜಿ. ಹೆಣ್ಮಕ್ಳಿಗೂ ತಾಯಿ ಇರ್ಬೇಕು. ತಾಯಿ ಇದ್ರೆ ಖುಷಿ. ತಾಯಿ ಇಲ್ಲದೆ ನಮಗೆ ಬೇಜಾರು ಬರ್ಬೇಕು ತರ ಬೇಜಾರು ಅಂತ ಬಂದ್ ಮಾಡ್ತೀವಿ. ತಾಯಿಗೆ ತಂದೆ ತಾಯಿಗೋಸ್ಕರ ಬಂದ್ ಮಾಡ್ತೀವಿ. ಇನ್ನ ಮಾಮ ಇರೋ ತನಕ ಇಲ್ಲಿಗೆ ಬಂದು ಮಾಡ್ತೀರಾ? ಇದು ಮನೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಬಿಟ್ಟು ಎಲ್ಲ ಜಮೀನು ಎಲ್ಲ ಐತೆ. ಎಲ್ಲ ಬಿಟ್ಟು ಏನ್ ಮಾಡಕಲ್ಲ, ತಾಯಿ ಇಲ್ವಲ್ಲ. ಸೊ ಎಲ್ರು ವಿಶ್ ಮಾಡಿದ್ರೆ ಅಂತ ಅನ್ಕೋತೀನಿ. ಎಲ್ರಿಗೂ ಹ್ಯಾಪಿ ಯುಗಾದಿ. ಇದು ನಮ್ಗೆ ಹೊಸ ವರ್ಷ ಹಬ್ಬದ ತರ. ನೀವು ಅಷ್ಟೇ ನಿಮ್ಮ ಮನೇಲಿ ಇದನ್ನ ಹೊಸ ವರ್ಷದ ತರ ಆಚರಿಸಿ ಚೆನ್ನಾಗಿ ಹಬ್ಬನ ಎಂಜಾಯ್ ಮಾಡಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇದು ಹಬ್ಬದ ಮೇನ್ ಇರೋದೇ ಹಂಗೆ. ಕಹಿನೂ ಇರ್ಬೇಕು, ಸಿಹಿನೂ ಇರ್ಬೇಕು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ಅನ್ನೋದೇ ಕಾನ್ಸೆಪ್ಟ್. ಎಲ್ರು ಅದನ್ನ ಮಾಡಿ. ಇವಾಗ ನಾವು ದೇವ್ರು ಬಂದಿದೆ, ಅಲ್ಲಿಗೆ ಹೋಗೋಣ. ಓಕೆ, ಹೊರಡೋಣ. ಆಗ್ಲೇ ಹೊರಟಿದ್ದು ನಾವು. ಇನ್ನೂ ಬೇಗ ಹುಡುಕ್ತಿದ್ರೆ. ಬೇಗ ಲೈಟ್ ನಂಗೆ ಕಾಣಿಸ್ತೈತೆ ನೋಡಿ. ಈಗ ಹಾಕೊಳ್ಳಿ. ಆಕಳದಲ್ಲಿ ಊರಿಗೆಲ್ಲ ಅಡ್ಗೆ ಮಾಡಿದಾರ ಊರಟ್ಟಿಲಿ. ಅದಕ್ಕೆ ಅಲ್ಲೇ ಊಟ ಮಾಡೋದು. ಪ್ರತಿ ವರ್ಷನೂ ಅಲ್ಲೇ ಹೋಗಿ ಊಟ ಮಾಡೋದು. ಈಗ್ಲೂ ಅಲ್ಲೇ ಹೋಗ್ತಾ ಇದ್ದೀವಿ. ಕತ್ಲೆ ಇದ್ರೆ ಐ ಆಮ್ ಸಾರಿ, ಯಾಕಂತಂದ್ರೆ ಲೈಟ್ ಇಲ್ಲ. ಊಟಕ್ಕೆ ಬನ್ನಿ. ಊಟಕ್ಕೆ ಮುಂಚೆನೆ ಬಂದು ವೆಯ್ಟ್ ಮಾಡ್ತಾರೆ. ಹಿಂಸೆ ಕೊಡ್ತಾ ಇದ್ರಿ ಇಲ್ಲಿ ಕೂತಿರೋರಿಗೆ. ಎಲ್ಲ ನಿಂತಿದ್ದಾರೆ. ನಾನು ಹಿಂಸೆ ಕೊಡ್ಬೇಕು ಎಲ್ಲ ನಿಂತಿದ್ರಲ್ಲ, ಅದಕ್ಕೆ ಬಂದು ನಿಂತಿದ್ದೀನಿ ನಾನು. ಆಯ್ತು, ಪರವಾಗಿಲ್ಲ. ಎಲ್ಲ ಎರಡ್ತವ್ರಿ. ಇನ್ನೇನು ಆಲ್ಮೋಸ್ಟ್ ಆಯ್ತಾ ಇದೆ. ಇವಳು ಅಷ್ಟೇ. ಇವಳು ಹಿಂಸೆ ಕಡೆಗೆ ನಿಂತಿದ್ಯಾ? ನೀನು ಬಂದಿದ್ಯಾ ತಾನೆ? ನೀವು ಬಂದ್ರಿ ಅಂತ ಬಂದಿದ್ದೆ ನಾನು. ಊಟ ಮಾಡಕ್ಕೆ ಅಂತ ಹೆಸರು ಚೇಂಜ್ ಮಾಡ್ತೀನಿ ನಾನು, ಗೊತ್ತಾ? ಇಲ್ಲಾಂದ್ರೆ ಬಿಟ್ಕೊಂಡಿಲ್ವ. ಇಲ್ಲ ಅಂದ್ರೆ ಏನ್ ಗೊತ್ತಾ, ಊಟ ಮಾಡಕ್ಕೆಲ್ಲ ನಂದು ಕೂದಲು ಇರಿಟೇಷನ್ ಮಾಡುತ್ತೆ. ಅದಕ್ಕೆ ನಾನು ಹೇರ್ ಸ್ಟೈಲ್ನ ಕಟ್ಟಿದ್ದೀನಿ. ಇವಾಗ ಊಟ ಕೊಡಕ್ಕೆ ಶುರು ಮಾಡಿದ್ರು ನಮಗೆ. ನನಗೆ ಹೊಟ್ಟೆ ಹಸ್ತು ಜಾಸ್ತಿ ಟೈಮ್ ಆಗೋಯ್ತು. ಹೊಟ್ಟೆ ಹಸಿತೈತೆ, ಬೇಗ ಬೇಗ ಕೊಡಿ. ನಮ್ಮ ಮಮ್ಮಿ ಅವರು ಖಾರ ಕುಡಿತಾರೆ. ಆಯ್ತು, ಎಲ್ರು ತಿಂತೀವಿ. ಇಲ್ಲ ಕಣೋ, ಒಂದು ಪ್ಯಾಕೆಲ್ಲ ಅವ್ರು ಖಾಲಿ ಮಾಡಿದರೆ ಮಾಡಿದ್ದಾರೆ. ಖಾರ ತಿಂತಾಳೆ. ಕೊಟ್ಟೆನೇನು ಇವಳು ಕದ್ರೆ ಕೊಡ್ಲಾ ಬೇಡವಾ ಅಂತ. ಅದ್ರಲ್ಲೂ ಅರ್ಧ. ನಂಗೆ ಗೊತ್ತು ಹಿಂಗೆ ಮಾಡ್ತಾ ಇದ್ದು. ಅಜ್ಜಿ ಬುದ್ಧಿ ಇದೆ ಅಂತ ನಂಗೆ ಗೊತ್ತಿತ್ತು. ಅಜ್ಜಿ ಬುದ್ಧಿ. ಖಾರ ಕೊಡು ಅಂದ್ರೆ ಎಷ್ಟೊಂದು ಕೊಟ್ಟವಳೆ. ಇದು ತಿಂದು ನಾನು ಎಷ್ಟು ಅಂತ ಹೊಟ್ಟೆ ತುಂಬಿಸ್ಕೊಳ್ಳಿ. ಡಯಟ್ ಮಾಡ್ತೀರಲ್ಲ, ಸೊ ಡಯಟು ಅದು ಸಪ್ರೇಟ್ ಇರುತ್ತೆ. ಹಬ್ಬದಲ್ಲೆಲ್ಲ ಡಯಟ್ ಮಾಡಕ್ ಹೋಗಲ್ಲ ನಾನು. ನಂಗೆ ಒಂದೇ ಒಂದು ಚಿಕ್ಕ ಪೀಸ್ ಕೊಟ್ಬಿಟ್ಟು ಎಲ್ಲ ತಿಂತಾ ಇದೀಯಾ, ಮೋಸ ಇದು. ಇದು ನಂದು ಟ್ರೈಪಾಡ್ ತರಿಸ್ತೀನಿ. ಇಲ್ಲಿ ಹಿಂಗೆ ನಾನು ವಿಡಿಯೋ ಮಾಡೋದು. ಇವಾಗ ಈ ಥರ ಇರುತ್ತೆ. ಇದನ್ನ ಎಷ್ಟು ಬೇಕಾದ್ರೂ ಉದ್ದ ಎಲ್ಲ ಹಾಕಿದ್ರೆ ಕಾಣಿಸ್ತಾ ಇದ್ದೀನಾ? ಕಮೆಂಟ್ ಹಾಕಿದ್ರೆ ಇದ್ರದ್ದು ಪ್ರೈಸು, ಲಿಂಕು ಎಲ್ಲದನ್ನು ನಾನು ಶೇರ್ ಮಾಡ್ತೀನಿ. ನೀವು ಫಸ್ಟ್ ನನಗೆ ಕಮೆಂಟ್ ಹಾಕಿ ಕೇಳಬೇಕು. ಆಮೇಲೆ ಅಜ್ಜಿ ಮನೆ ತೋರಿಸ್ತೀನಿ. ಇವಾಗ ಕ್ಲಿಪ್ ತಂದಿದ್ದೀನಿ. ಕೂದಲು ಹಿಂಗೆ ಬಿಟ್ಕೊಳ್ಳಲ್ಲ, ಹೇರ್ ಸ್ಟೈಲ್ ಬ್ಲಾಗ್ ಮಾಡೋಕ್ಕೆ ಅಂತ ಮಾತ್ರ. ಎಕ್ಸ್ಪೀರಿಯನ್ಸ್ ಇಲ್ದಲೇ ಮಕ್ಕಕ್ಕೆ ಹಿಂಗೆ ಹಿಡ್ಕೊಂಡೆಲ್ಲ ಮಾತಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಆಗಲಿ ಒಂದು ಸ್ವಲ್ಪ ದಿನ ಗೊತ್ತಾದ್ಮೇಲೆ ಇದ್ರಲ್ಲಿ ಹೆಂಗೆ ವಿಡಿಯೋ ಮಾಡೋದು ಅಂತ ಅವಾಗ ನೀಟಾಗಿ ಮಾಡ್ತೀನಿ. ಕ್ಲಿಪ್ ಹಾಕೋತೀನಿ ಹೇಳ್ದಂಗೆ. ಕೂದಲು ಇವಾಗ ಸದ್ಯಕ್ಕೆ ಬ್ಲಾಗ್ ಮಾಡೋಕ್ಕೆ ಅಂತ ಬಿಟ್ಕೊಂಡಿದ್ದು. ಅದು ಬಿಟ್ಟರೆ ಇನ್ನೇನು ಹೇಳೋಣ, ಸ್ವಲ್ಪ ಲೈಟ್ ಜಾಸ್ತಿ ಮಾಡೋಣ. ಯಾ, ಲೈಟ್ ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ಅಜ್ಜಿ ಮನೆ ನೋಡ್ತೀರಾ ನೀವಿಲ್ಲ. ಇವಾಗ ಸದ್ಯಕ್ಕೆ ಕ್ಲೀನೇ ಇಲ್ಲ, ಗಲೀಜಾಗಿದೆ. ಈ ಥರ ಇದೆ ನಮ್ಮ ಅಜ್ಜಿ ಮನೆ. ಸಿಂಪಲ್, ಚಿಕ್ಕದು ಪುಟ್ಟದು, ಬೇಜಾರು ಮಾಡ್ಕೋಬೇಡಿ. ನಮ್ಮಮ್ಮ ಬೆಳೆದೆಲ್ಲ ಇದೆ. ಇದು ನಮ್ಮ ಅಜ್ಜಿ ಇದ್ದಾಗ ಇದು ಟಿವಿ ಸ್ಟ್ಯಾಂಡ್. ಈಗ ಯಾರು ಇಲ್ವಲ್ಲ, ಟಿವಿನೂ ಇಲ್ಲ ಇಲ್ಲಿ. ಈ ಥರ ಇದೆ. ಇವರು ಶಾಪಿಂಗ್ ಮಾಡ್ಕೊಂಡ್ಬಂದ್ರಲ್ಲ, ಅದು ಆಲ್ಮೋಸ್ಟ್ ಇದೆ. ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದು. ಅದು ಬಿಟ್ಟರೆ ನಮ್ಮ ಅಜ್ಜಿ ಇದ್ದಾಗ ಹಿಂಗಿತ್ತು. ಇಲ್ಲಿ ಯಾರು ಇಲ್ವಲ್ಲ, ಅದಕ್ಕೆ ತೆಗ್ದಾಕ್ತಿದೆ. ಮುಂಚೆ ಇಲ್ಲಿದ್ದಾಗ ಇಲ್ಲೂ ಒಂದು ಡೋರ್ ಇತ್ತು, ಈ ಕಡೆನೂ ಒಂದು ಡೋರ್ ಇತ್ತು. ಬಟ್ ಈ ಡೋರ್ನ ಮುಚ್ಚಾಕಿದ್ದಾರೆ. ಇನ್ನೂ ನೀಟಾಗಿ ತೋರಿಸ್ತೀನಿ ಆಮೇಲೆ. ನಮ್ಮ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಕಲ್ತಿದ್ದು. ಇಲ್ಲಿ ಲೈಟೇ ಇಲ್ಲ. ಇಲ್ಲಿ ಅಟ್ಟ. ಇಲ್ಲಿ ಹೋಗೋಕ್ಕೆ ಭಯ ಇದೆ ನನಗೆ. ಮೇಲೆ ತೋರಿಸೋಣ ಅಂದರೆ ಇದೇ ಹಾಲು. ಇಲ್ಲಿ ಕಿಚನ್ ಇದೆ. ಎಲ್ಲ ಮೆಸ್ ನಡೀತಾ ಇದೆ. ಈ ಥರ ಕಿಚನ್. ಆ್ಯಂಡ್ ಇಲ್ಲಿ ಇದು ಏನು, ಅವರಿದ್ದಾಗ, ಅಜ್ಜಿ ಇದ್ದಾಗ ಇಲ್ಲಿ ಹಸು ಕೊಡ್ಕೆ ಮಾಡಿದ್ರಂತೆ. ಬಟ್ ಇವಾಗ ಸ್ಟೋರ್ ರೂಮ್ ಥರ ಇಟ್ಕೊಂಡಿದ್ದಾರೆ. ಇದೆಲ್ಲ ಫುಲ್ಲು ಅಡುಗೆ ಮನೆ. ಇದು ಅಂದರೆ ಯಾರೂ ಇಲ್ಲ ಅಲ್ವಾ, ಅದಕ್ಕೇನು ಅಷ್ಟು ಇದಿಲ್ಲ. ಅಡುಗೆ ಏನು ಸಾಮಾನಿಲ್ಲ. ಆ್ಯಂಡ್ ಇದು ಹಾಲು ಆಲ್ ಇದಕ್ಕೂ ಹೇಳ್ತೀರ ತಪ್ಪು. ಪ್ರೊನೌನ್ಸಿಯೇಷನ್ ಬಗ್ಗೆ ಯಾರು ಜಡ್ಜ್ ಮಾಡಬೇಡಿ ಆಯಿತಾ. ನಾನು ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ಗೂ ನನಗೂ ದೂರ. ಆ್ಯಂಡ್ ಇಲ್ಲಿ ಕತ್ಲೆ ಇದೆ, ಬಟ್ ತೋರ್ಸೋಕ್ಕಾಗಲ್ಲ. ಈ ಥರ ಇದೆ ನಮ್ಮ ಅಜ್ಜಿ ಮನೆ. ಓಕೆ, ನಮ್ಮ ಇನ್ನೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗೆ ಹೋಗ್ತೀನಿ. ಇವಾಗ ಇವಳು ಏನು ಮಾಡ್ತಾಳೆ
ಫ್ರೀ ಫೈರ್ ಆಡಕ್ ಬರ್ತಾ ನಿಜವಾಗ್ಲೂ ಹೇಳು. ನಂದು ಸಾಯ್ತಿದ್ಯಾ ಬಾರು. ನಂದಿಶ ಡಿಫಿಟ್ ಆಗ್ಬಿಡ್ತು. ಸಾಯಿಸ್ಬಿಟ್ಟು ಇದು ಕಾರ ಅಲ್ಲ. ಹುಡುಕು ಕಾರ ಹುಡುಕು. ಎಲ್ಲಿದೆ ಕಾರ? ಇದ್ರೊಳಗೆ ಬಚ್ಚಿಟ್ಟಿದ್ರು. ಹೌದಾ ಗಾಯ್ಸ್, ನನ್ನ ಫೋನ್ ಅಲ್ಲಿದೆ ಇದ್ರ ಮೇಲೆ. ಈ ಮೇಡಮ್ ಅವರಿಗೆ ಹೇಳ್ತಾ ಇದ್ದೀನಿ ಅವಾಗಿಂದ, ತಂದ್ಕೊಡಿ ಫೋನು ಅಂತ. ನಿಂತಿದ್ದೀರಾ ತಾನೇ, ತಂದ್ಕೊಡಿ, ಏನಾಗಲ್ಲ ಪ್ಲೀಸ್ ತಂದ್ಕೊಡಿ. ಇಷ್ಟೇ ದೂರ ಇರೋದು ನೋಡು, ಇಲ್ಲಿಂದ ಇಷ್ಟೇ ದೂರ ಇರೋ ತಂದ್ಕೊಡು ಪ್ಲೀಸ್. ಮಕ್ಕಳು ತಂದ್ಕೊಡು ಪ್ಲೀಸ್. ಎಲ್ಲ ನಾನು ನಿನ್ನ ತಂಗಿ ನಾನು ನಿಜ ಹೇಳ್ಬಿಡ್ತೀನಿ ಆಮೇಲೆ ವ್ಲಾಗಲ್ಲಿ ನೀನು ಹೆಂಗೆ ಹುಟ್ಟಿದ್ದು ಅಂತ. ನಾವು ಜಾತ್ರೆಲಿ ಅವತ್ತು ನಾನು ಅಮ್ಮ ಅಪ್ಪ ಎಲ್ಲ ಹೋಯ್ತಿದ್ವಿ. ಅಲ್ಲಿ ಜಾತ್ರೆಲಿ ಒಂದ್ ಮಗು ಅಳ್ತಾ ಇತ್ತು, ಕಸದ ಬುಟ್ಟಿಲಿ. ಅಲ್ಲಿಂದ ಬಂದ್ವಿ. ಪಾಪ ಆಯ್ತು ಬಾಯ್. ಏನಂತವ? ಪಾಪ ಮಗು ಅಳ್ತೈತೆ ಅಂತವ. ನೀನ್ ಅವಾಗ ಎಷ್ಟು ವರ್ಷದಲ್ಲಿದ್ದೆ? ನಾನು ಇವನು ಎಲ್ಡರ್. ನನ್ಗೂ ಇವಳಿಗೂ ಒಂದೊಂದು ವರ್ಷ ಡಿಫ್ರೆನ್ಸ್ ಐತೆ. ಏನ್ ಎಲ್ಡರು ಏನ್ ಹಂಗಂದ್ರೆ ಗೈಸ್, ನಿಮ್ಗಳಿಗೆ ಒಂದು ಸತ್ಯ ಹೇಳ್ತೀನಿ. ಈಗ ಯಾರನ್ನ ತೊಟ್ಟಿಯಿಂದ ತಗೊಬಂದಿರೋದಂತ ಈಗ ಫಿಕ್ಸ್ ಏನು ಡಿಸೈಡ್ ಆಗ್ಬಿಡ್ಬೇಕಲ್ವಾ. ಈ ಬಾಡಿ ನೋಡಿ ಅಕ್ಕ ಅಂತ ಅನ್ನಿಸ್ತೈತಾ? ಎಲ್ಲಾದ್ರೂ ಚಿಕ್ಕದಾಗಿ ಪುಟ್ಟು ಇಷ್ಟು ಎಲ್ಲಾದ್ರೂ ಅನ್ನಿಸ್ತೈತಾ? ವೈಟಿಂದ ನಂಗೇನು ಚೆನ್ನಾಗೇ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಆಕ್ಚುಲಿ ಚೆನ್ನಾಗಿಲ್ಲ ಅದು ನಂಗೆ ಗೊತ್ತು, ನೀನೇನು ಹೇಳ ಅವಶ್ಯಕತೆ ಇಲ್ಲ. ಚೆನ್ನಾಗಿಲ್ಲ ಅಂತ ಹೇಳಿ ಆಕ್ಚುಲಿ ಗೊತ್ತು. ಈಗ ಕಾಯೋಬಿಟ್ಟಿಗೆ ಪ್ರಿಪ್ರೇಷನ್ ಈಗ ನಡೀತೈತೆ ನಮ್ಮ ಮನೇಲಿ. ಎಲ್ಲರದು ನಡೆದು ತಿಂತಿರೋ ಟೈಮಲ್ಲಿ ನಮ್ಮ ಮನೇಲಿ ಈಗ ಕಾಯೋಬಿಟ್ಟು ಚಕ್ಲಿ ಎಲ್ಲ ಈಗ ನಡೀತಾ ಇದೆ ನಮ್ಮ ಅಜ್ಜಿ ಮನೆಯಲ್ಲಿ. ಯಾಕಿಲ್ಲಿ ವೈಬೇ ಇಲ್ಲ, ಎಲ್ಲ ಸೈಲೆಂಟಾಗಿ ಕೂತವ್ರೆ. ಒಂಚೂರಾರು ಸೌಂಡ್ ಐತಾ? ಅಷ್ಟು ಜನ ಇದ್ದಾರೆ, ಅಲ್ಲಿದ್ದಾರೆ ಇಲ್ಲಿದ್ದಾರೆ, ಬಟ್ ಸೌಂಡೇ ಇಲ್ಲ. ಇಲ್ಲಿ ದೇವರು ಆಲ್ರೆಡಿ ಬಂದಿದೆ, ಬಟ್ ಸೌಂಡ್ಲೆಸ್ ಆಗಿದೆ. ನಮ್ಮಮ್ಮವ್ರು ನನ್ನ ಬಿಟ್ಟು ಹೋಗ್ತವ್ರೆ. ನಾನು ಮಾತ್ರ ಇಲ್ಲೇ ನೋಡ್ತೀನಿ ಅಂತ ಇವಳನ್ನು ಕರ್ಕೊಂಬಂದೀನಿ. ನಾವಿಬ್ಬರೇ ಇರೋದು. ಈಗ ಏನು ನಡೀತಾ ಇಲ್ಲ ಅಂದರೆ ಇವಳಿಗೆ ಸುಮ್ಮನೆ ಹೇಳಿ ಕರ್ಕೊಂಬಂದಿರೋದು. ಫುಲ್ ಕರೆಂಟ್ ಕಾಣಿಸ್ತಾನೆ ಇಲ್ಲ. ಹೋಗು, ಇಡೀ ಊರಲ್ಲಿ ಕರೆಂಟ್ ಇಲ್ಲ ನೋಡಿ. ಅಲ್ಲೆಲ್ಲ ಜನ ಕಾಣಿಸ್ತಾವ್ರ. ಇಡೀ ಊರಲ್ಲೇ ಕರೆಂಟ್ ಇಲ್ಲ ಈಗ. ಐ ಡಿಡೆಂಟ್ ಎಕ್ಸ್ಪೆಕ್ಟೆಡ್ ದಿಸ್. ಊಟಕ್ಕಲ್ಲಿ ಕೂತವ್ರೆ, ಅವ್ರಿಗೆ ಕರೆಂಟೇ ಇಲ್ಲ. ಹೆಂಗ್ ಕೂತಿರ್ಬೋದು ಬಾ ನೋಡೋಣ. ಬರೀ ಎಲ್ಲ ಟಾರ್ಚ್ ಹಾಕೊಂಡು ಊಟಕ್ಕೆ ಕೂತಿರೋದು. ಕೇಳಿಸ್ತಾ ಇದೆ ಅಂತ ಗೊತ್ತು. ಫುಲ್ಲು ಜೋಶಲ್ಲಿ ಕುಣಿತಾರೆ, ಆದರೆ ನನಗೆ ಏನೂ ಅಷ್ಟು ವೈಬ್ ಇಲ್ಲ. ಪ್ರತಿ ವರ್ಷ ಇರೋ ಅಷ್ಟು ವೈಬ್ ಇಲ್ಲ. ಇನ್ನೂ ವೀರ್ಗಾಸೆ ಅವ್ರನ್ನೆಲ್ಲ ಕರೆಸಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ರು. ಬಟ್ ಈ ಸಲ ಬರೀ ಇವ್ರು ಕುಣಿಸ್ತಾ ಇದ್ದಾರೆ, ಅಡ್ಡೇನು ಅಲ್ಲಿ ಕೂರಿಸಿದ್ದಾರೆ, ಏನು ಕುಣಿತಾ ಇಲ್ಲ. ಆಲ್ಮೋಸ್ಟ್ ಟೈಮ್ ಎಷ್ಟು ಗೊತ್ತಾ? ಈಗ 11:35 ಆಗಿರ್ಬೋದು. ಅದೇ ಇವತ್ತು ನಮ್ಮ ಅಜ್ಜಿ ಇದ್ದಿದ್ರೆ ಆ ವೈಬೇ ಬೇರೆ. ಅಜ್ಜಿ ನಮ್ಮ ಕಮಲಮ್ಮ ಇದ್ದಿದ್ರು ಹಿಂಗೆ ಮಾಡ್ತಿದ್ರು ನೋಡು. ಆಸರೆ ತೆಗಿತೀನಿ ಅಂತ ಬಂದವ್ರು ಯಾರು. ನಾನು ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋ ಮಧ್ಯದಲ್ಲೇ ಆಸರೆ ತೆಗಿತಾರೆ. ತೆಗಿ ಅಮ್ಮ, ಇಲ್ಲೇನಾ ಈಗ? ಆಯ್ತು ಎಲ್ಲ ಹೋಯ್ತು. ನಮ್ಮಮ್ಮ ಯಾವಾಗಲೂ ಹಿಂಗೆ. ನಮ್ಮ ಅಜ್ಜಿ ಇದ್ದಿದ್ರೆ ಇದಕ್ಕಿಂತ ಡಬ್ಬಲ್ ಇರ್ತಿತ್ತು. ನಮ್ಮ ಅಜ್ಜಿ ಸರ್ಗಲ್ಲಿ, ಆಮೇಲೆ ಕೈಯಲ್ಲೆಲ್ಲ ಹಿಂಗದು ಲೊಡ್ಕೆ ತೆಗ್ದು ಆಯ್ತು ಎಲ್ಲ ಹೋಯ್ತು. ನಮ್ಮಮ್ಮ ಯಾವಾಗಲೂ ಹಿಂಗೆ. ಇದು ಫಸ್ಟ್ ಟೈಮ್ ಅಂತ ಏನಲ್ಲ. ನಮ್ಮಮ್ಮನ ಥರನೇ ನಮ್ಮ ಅಜ್ಜಿ ಇನ್ನೂ ಡಬ್ಬಲ್ ಆಡೋದು. ಇನ್ನೂ ಅಯ್ಯೋ ಹಂಗ
ಹೆಂಗೆ ಆಸರೆ ತೆಗಿಬೇಕು ಅದು ಇಲ್ಕೊಂಡು ಬಿದ್ದಿರು ಎಲ್ಲಾದರೂ ಇನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ್ರಂತೂ ಎಲ್ಲರ ಹತ್ರನೂ ಕರ್ಕೋಗೋದು. ಅವ್ರದ್ದು ಇಲ್ಲಿ ಗ್ಯಾಂಗ್ ಇರೋದಲ್ವಾ, ಇಲ್ಲೆಲ್ಲ ಅಂದರೆ ಏನು ಅಕ್ಕಪಕ್ಕ ಮನೆಯವರೆಲ್ಲ ಇರೋದಲ್ವ, ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಇವಳೇ ನೋಡಿ ಅದೇ ಯೂಟ್ಯೂಬ್ ಮಾಡ್ತಾಳಲ್ಲ ಆ ಥರ ಅಜ್ಜಿಗೆ ಸಬ್ಸ್ಕ್ರೈಬರ್ಸ್ ಅಂದರೆ ಏನು ಗೊತ್ತಿಲ್ಲ. ಬಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಥವಾ ಶೂಟ್ಸು ಅದೇ ಆಗಲಿ ಫೋಟೋಸೇ ಆಗಲಿ ಅದೆಲ್ಲದನ್ನು ಹೆಂಗೆ ಹೇಳೋದು ಅಂತ ಅಂದರೆ ಅಕ್ಕಪಕ್ಕ ಮನೆಗೆಲ್ಲ ಕರ್ಕೊಂಡು ಹೋಗಿ ಇವಳೇ ನನ್ನ ಮೊಮ್ಮಗಳು ಹಂಗೆಲ್ಲ ತೋರಿಸೋದು. ಅಷ್ಟು ಇನ್ನೋಸೆಂಟ್ ಅಜ್ಜಿ ನಾನು ನೋಡೇ ಇಲ್ಲ. ಮನಸ್ಸಿಂದ ಹೇಳ್ತೀನಿ, ಇವರಷ್ಟು ಇನ್ನೋಸೆಂಟ್ ನಮ್ಮನ್ನಷ್ಟು ಇನ್ನೋಸೆಂಟ್ ಅಜ್ಜಿ ನನ್ನ ಜೀವನದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೋಸೆಂಟ್ ಅನ್ನೋದಕ್ಕಿಂತ ಆ ಕಾಳಜಿ, ಅವ್ರು ನಮ್ಮನ್ನು ನೋಡ್ಕೊತಿದ್ದಿದ್ದು ರೀತಿನೇ ಬೇರೆ. ಇನ್ನೂ ಜಾಸ್ತಿ ಇದೆ ಹೇಳೋದು ಅವ್ರ ಬಗ್ಗೆ. ಹೇಳ್ತಾ ಹೋದರೆ ಒಂದು ಬುಕ್ಕನ್ನೇ ಬರೀಬೋದು. ಅಷ್ಟು ನೀಟಾಗಿ ಮೊಮ್ಮಕ್ಕಳನ್ನೇ ಆಗಲಿ ಅಷ್ಟು ನೀಟಾಗಿ ನಮ್ಮ ಅಜ್ಜಿ ನಮ್ಮನ್ನ ನೋಡ್ಕೊಂಡಿದ್ದು. ನಮ್ಮ ಅಮ್ಮಂದಿರಿಗೂ ಅಷ್ಟೇ. ಹೇಳು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಸ್ಸು ನಿಲ್ಲಿಸಿ ಏನಾದರೂ ತಿನ್ನಕ್ಕೆ ಕೊಟ್ಟೋಗೋದು. ನಮ್ಮ ಅಜ್ಜಿ ಏನು ಮಾಡ್ತಿತ್ತು ಗೊತ್ತಾ, ಸ್ಕೂಲ್ ಬಸ್ಸು ನಮ್ದು ಇರ್ತಿತ್ತಲ್ಲ, ನಮ್ಮ ಮನೆಯಿಂದ ಹತ್ತಿಸ್ಕೊಂಡು ಆದಮೇಲೆ ನಮ್ಮ ಅಜ್ಜಿ ಊರ ಮೇಲೆ ಹಾಸಿಂದನೇ ನಮ್ಮ ಬಸ್ ಹೋಗ್ತಿದ್ದು. ನಮ್ಮ ಅಜ್ಜಿ ಆ ಟೈಮಿಂಗ್ಸ್ನ ನೋಡಿಕೊಂಡು ಅದೇ ಟೈಮಿಂಗ್ಸಿಗೆ ಇಲ್ಲಿ ಇದಾರಲ್ಲ ಇಲ್ಲಿ ಇವರು ಅದೇ ಟೈಮಿಗೆ ಬಂದು ಓಡೋಡಿ ಬರೋದು. ಫುಲ್ಲು ನಡೆಯೋಕ್ಕಾಗ್ತಿಲ್ಲ ನಮ್ಮ ಅಜ್ಜಿಗೆ, ಕಾಲೆಲ್ಲ ಫುಲ್ಲು ಏನೇನೋ ಪ್ರಾಬ್ಲಮ್ಸ್ ಇದ್ರೂ ಹಣ್ಣು, ಬಿಸ್ಕೆಟು, ಚಾಕ್ಲೇಟು ಎಷ್ಟು ರೂಪಾಯಿಂದಾರೋ ಆಗಲಿ ಸರಿ ಅಜ್ಜಿಗೆ ಕೊಟ್ಟೆ ಕಳಿಸ್ತಿದ್ದು. ಬಸ್ ಹತ್ರ ಹೋಗಿ ಅಲ್ಲಿ ನಮ್ಮನ್ನು ಹತ್ತಿಸಿ ಏನೋ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಟ್ಟು ಹಣ್ಣೆಲ್ಲ ಕೊಟ್ಟು ಆಮೇಲೆನ ಕಳಿಸ್ತಿದ್ದು. ನಮ್ಮ ಇಡೀ ಬಸ್ಸವ್ರಿಗೆಲ್ಲ ಗೊತ್ತಿತ್ತು ಈ ಊರಿಗೆ ಮೇಲೆ ಬಂತು ಬಸ್ಸು ಅಂತ ಅಂದರೆ ಎಲ್ಲದನ್ನು ಕೊಟ್ಟೇನೆ ನಮ್ಮ ಅಜ್ಜಿ ಕಳ್ಸೋ. ಅಷ್ಟು ಇನ್ನೋಸೆಂಟ್ ಅಜ್ಜಿ ನೋಡೇ ಇಲ್ಲ. ಈಗಲೂ ಅಷ್ಟೇ ನನಗೆ ವೈಬ್ ಇವಾಗ ಹೆಂಗಿದೆ ಅಂತ ಅಂದರೆ ಅಜ್ಜಿ ಇಲ್ಲೇ ಇದ್ದಾರೆ, ಏನೋ ಅಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಸೌಂಡ್ಗಳಿರುತ್ತಲ್ಲ ಅವರು ಮುಂಚೆ ಮಾಡಿದಾಗ ನಾವು ಕೇಳಿಸ್ಕೊಂಡಿರ್ತೀವಲ್ಲ ಆ ಸೌಂಡು, ಆ ಥರ ಇಲ್ಲೆಲ್ಲೂ ಈತೆ ಅನ್ನೋ ಥರ ಫೀಲ್ ಆಗುತ್ತೆ. ಬಿಟ್ಟರೆ ಇಲ್ಲ ಅನ್ನೋ ಥರ ಯಾವತ್ತೂ ಫೀಲ್ ಆಗಿಲ್ಲ. ಅಷ್ಟು ಪ್ರೀತಿ ಕೊಟ್ಟೈತೆ ನಮಗೆ. ಇನ್ನೂ ತುಂಬ ಇದೆ ಹೇಳ್ತಾ ಹೋದರೆ ನಮ್ಮ ಅಜ್ಜಿ ಬಗ್ಗೆ ಹೇಳ್ತಾ ಬುಕ್ಕೇ ಬರೀಬೋದು. ನಾನು ಅವಾಗ ಹೇಳಿದ್ನಲ್ಲ, ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದು ಈ ಊರಿಗೇನೆ ಗೊತ್ತು. ನಮ್ಮ ಅಜ್ಜಿ ನಮ್ಮನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿತ್ತು, ನಮಗೋಸ್ಕರ ಏನೆಲ್ಲ ಮಾಡ್ತಿತ್ತು ಅನ್ನೋದು ಇಡೀ ಊರಿಗೆ ಗೊತ್ತು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಅಕ್ಕಪಕ್ಕ ಮನೆಯವರು ಇರೋರೆಲ್ರಿಗೂ ಗೊತ್ತಿರುತ್ತೆ ನಮ್ಮ ಅಜ್ಜಿ ನಮ್ಮನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿತ್ತು ಅಂತ. ಹೇಳ್ತಾ ಹೋದ್ರೆ ಸುಮಾರಿದೆ, ಹೇಳ್ತೀನಿ ಇನ್ನೂ ನಾಳೆ ನಾಡಿದ್ದು ಬ್ಲಾಗಲ್ಲಿ ಎಲ್ಲದನ್ನು ಹೇಳ್ತೀನಿ. ಇನ್ನೂ ನಮ್ಮಮ್ಮ ದೊಡ್ಡಮ್ಮ ಅವರೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಅಜ್ಜಿ ಹೆಂಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಷ್ಟು ಐ ಲವ್ ಯು ಅಜ್ಜಿ ಇದ್ದಾರೆ. ಇದು ನಮ್ಮ ತಾತ, ಆದರೆ ನಮ್ಮ ಅಮ್ಮನ ಅಪ್ಪ ಅವ್ರನ್ನ ನಾವು ನೋಡೇ ಇಲ್ಲ. ಯಾಕಂತಂದರೆ ನಮ್ಮಮ್ಮ 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ಅವರು ತೀರ್ಕೊಂಡ್ರಂತೆ. ಅಜ್ಜಿ ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೀರ್ಕೊಂಡು. ಕೊರೋನಾ ಬಂದಿತ್ತು, ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಕೊರೋನಾ ಬಂದಿತ್ತು. ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ವಿ. ನಮ್ಮಮ್ಮನಮ್ಮ ಆ್ಯಂಡ್ ಇದು ನಮ್ಮಮ್ಮನ ಅಪ್ಪ. ನೋಡಿ ಹೆಂಗಿದೆ ಜೀವನಿ. ನಮ್ಮ ತಾತ ಆಗಲಿ ಹೀರೋ ಥರ ಇತ್ತಲ್ವ, ಫುಲ್ ಟಿಪ್ ಟಾಪ್. ನಮ್ಮ ಅಜ್ಜಿ ಇವಾಗಿಂದು ಲಾಸ್ಟ್ ಮೂಮೆಂಟ್ ಫೋಟೋ ಇದು ನಮ್ಮ ತಾತ ಅವಾಗಿನ ಫೋಟೋ. ವೀರಗಾಸೆ ಅವರೆಲ್ಲ ಇರ್ತಾರೆ ಅಂತಾನೆ ಬಂದಿದ್ದು. ವಿಡಿಯೋ ಮಾಡೋದಂದ್ರೆ ವೇಸ್ಟ್ ಆಯ್ತಲ್ಲ ವ್ಲಾಗು. ಏನ್ ನಿಮ್ದು ಊರು ಹಿಂಗೆ ಎಲ್ಲ ಓದ್ಸತಿ ಇತ್ತು, ವೀರಗಾಸೆ ಎಲ್ಲ ಕುಣಿತಿದ್ರು, ಚೆನ್ನಾಗಿತ್ತು. ಈ ಸತಿ ಇರ್ಲಿಲ್ಲ, ಬೇಜಾರು ಮಾಡ್ಕೋಬೇಡಿ, ನಾಳೆ ಇನ್ನೂ ಚೆನ್ನಾಗಿರೋದನ್ನ ತಗೊಬರ್ತೀನಿ. ಈಗ ಮನೆಗೆ ಹೊರಡ್ತಾ ಇದೀವಿ ನಾವು. ನಮ್ಮಪ್ಪ ಆಗ್ಲೇ ಫೋನ್ ಮಾಡಿದ್ರು, ಆಲ್ಮೋಸ್ಟ್ 12:30 ಇವಾಗ. ಓಕೆನಾ, ಎಷ್ಟು ಟೈಮ್ ಆಗಿರ್ಬೇಡ, ಯೋಚನೆ ಮಾಡಿದ್ದೀವಿ, ಸಾಕ ಟೈಮ್ ಆಗಿದೆ. ನಾವೀಗ ಹೊರಡ್ತಾ ಇದ್ದೀವಿ. ಇವರೆಲ್ಲ ಚಕ್ಲಿ ಕೊಡ್ಬೇಡ ಹೋಗ್ಬಿಟ್ಟು ಅದೆಲ್ಲ ಮಾಡ್ತಾ ಇದ್ದಾರೆ. ಸೂಪರ್ ಆಗಿ ಕ್ಲಾಕ್ ಮಾಡ್ತೀಯಾ ದೇವಿಕಾ, ತುಂಬಾ ಚೆನ್ನಾಗಿರುತ್ತೆ. ನಿನ್ ಯಾವಾಗ್ಲೂ ಝೂಮ್ ಅಲ್ಲೇ ನೋಡೋದ್ ನಾನು, ಆರ್ಡಿನರಿ ಆಗಿ ನೋಡಲ್ಲ. ಸೂಪರ್, ಥ್ಯಾಂಕ್ಸ್ ಅಕ್ಕ. ಆಯ್ತು, ನೋಡ್ತಿರಲ್ಲ ಅದೇ ಖುಷಿ ನನಗೆ. ಎಲ್ಲ ನೋಡ್ತಾರೆ, ಬಟ್ಟೆ ತರಕ್ ಹೋದಾಗ್ಲ ಅವರು ಹಂಗೆ ಅಂದ್ರು, ದೇವಿಕಾರ ಅಮ್ಮ ಅಲ್ವಾ ಅಂತ ಕೇಳಿದ್ರು. ಅಂದೆ ಮಾಮನಿಗೆಲ್ಲ ಬಟ್ಟೆ ತಗೊಳಕ್ ಹೋಯ್ದ್ವಲ್ಲ ಎಡೆ ಗಿಡಕ್ಕೆಲ್ಲ. ಹಂಗೆ ಆಲ್ಮೋಸ್ಟ್ ಗೊತ್ತು, ಫೇಮಸ್ ಆಗೋಣ. ಸರಿ ಹೊರಡ್ತೀನಿ ನಾನು. ಓಕೆನಾ, ಬಾಯ್. ಥ್ಯಾಂಕ್ಸ್ ಅಕ್ಕ, ಬಾಯ್. ಜಲ್ದಿ ಮನೆಯೆಲ್ಲನೂ ಕೆಲಸ ಮಾಡ್ಬಿಟ್ಟು ಮುಗಿಸಿ. ಸರಿ ಆಯ್ತು, ಬಾಯ್ ಮಾ. ಆಯ್ತು, ಮಾಡ್ತೀವಿ. ಬಾಯ್. ಈಗ ಕರ್ಕೊಬಾರ್ದವ್ರು ನಾವು ಹೋಗೋ ಟೈಮಲ್ಲಿ. ಥ್ಯಾಂಕ್ ಯು ಸೊ
ಮಚ್ ಪವಿತ್ರ ಅಕ್ಕ. ಅವ್ರು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಎದುರುಗಡೆ ಮನೆ ಇದ್ದಿದ್ದು. ಅವರಮ್ಮನೂ ಅಷ್ಟೇ ಸೇಮ್ ನಮ್ಮ ಅಜ್ಜಿ ಎಷ್ಟು ಇನ್ನೋಸೆಂಟ್ ಅಷ್ಟೇ ಇನ್ನೋಸೆಂಟ್ ಆಗಿದ್ದರು. ಬಟ್ ಅವ್ರೂ ಈಗ ರೀಸೆಂಟಾಗಿ ತೀರ್ಕೊಂಡಿದ್ದು. ಅವ್ರು ತೀರ್ಕೊಂಡು 2 ವರ್ಷ ಆಯಿತು ಅನಿಸುತ್ತೆ. ಈಗ ನಾವು ಇಷ್ಟಪಡೋವಂಥ ವ್ಯಕ್ತಿ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಗೊತ್ತೋ. ಒಬ್ಬರೇ ಮಗಳು, ಈಗ ಅವರೇ ಎಲ್ಲನೂ. ನಮ್ಮ ಅಮ್ಮ ಹೆಂಗೆ ಮಾಡ್ತಾಯಿದ್ದಾರೆ, ಅವರು ಸಿಂಗಲಾಗಿ ಮಾಡ್ತಾರೆ. ನಮ್ಮಮ್ಮ 3 ಜನ ಎಲ್ಲ ಇದ್ದಾರೆ. ಕೆಲವೊಂದೊಂದು ಸತಿ ಎಷ್ಟು ಬೇಜಾರಾಗುತ್ತೆ ಕೆಲವು ಸಿಚುವೇಶನ್ ನೆನೆಸ್ಕೊಂಡಾಗ. ಬಟ್ ಅವಕ್ಕ ನನಗೆ ಅದೆಲ್ಲ ಹೇಳಿತ್ತು. ಥ್ಯಾಂಕ್ ಯು ಸೊ ಮಚ್ ಪವಿತ್ರ ಅಕ್ಕ. ಈ ಥರನೇ ಇನ್ನು ಯಾರಾದರೂ ಬಂದು ಹೇಳ್ದಂಗೆ ನಂಗೆ ಸಖತ್ ಖುಷಿ ಆಗುತ್ತೆ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಬಂದಿದ್ದೀರಾ ಅಂತಂದರೆ ಖಂಡಿತ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನನ್ನ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.